ಬನ್ನಿ ಅವ್ರೆ. ಸೂರ್ಯ ಈ ಕಡೆ ಹುಟ್ಟುತ್ತಾನೆ, ಸ್ವಲ್ಪ ಕ್ರಾಸ್ ಆಗುತ್ತೆ. ಸರಿ, ಯಾವ ಊರಿದು? ಧಾರವಾಡ ಅಲ್ವಾ? ಧಾರವಾಡ, ಉದಯಗಿರಿ. ಏನ್ ಮಾಡ್ತಿದಾರೆ ಇವ್ರೆ? ನಮ್ಮ ಫಾದರ್ ಮಾಜಿ ಸೈನಿಕ. ನೀವು? ನಾವು ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀರಾ? ಸರಿ ಸರಿ. ಇದು ಡೋರ್ ಏನಾಗುತ್ತೆ ಅಂದ್ರೆ, ಈ ಗೇಟ್ ಏನಾಗುತ್ತೆ ಅಂದ್ರೆ ಮುಚ್ಚಬೇಕು. ಇದನ್ನ ಗೇಟ್ ಕಂಪಲ್ಸರಿ ಮುಚ್ಚಬೇಕು. ಯಾಕೆ ಅಂತಂದ್ರೆ ಬರೀ ಗಲಾಟೆ ಗದ್ದಲಗಳು ತರುತ್ತೆ, ಇದು ವ್ಯಾಜ್ಗಳು ತರುತ್ತೆ, ಮನೇಲಿ ಗಲಾಟೆ ತರುತ್ತೆ. ಮುಚ್ಚಿಬಿಡಿ ಇದನ್ನ ಕಂಪಲ್ಸರಿ. ಇದನ್ನ ಯಾವುದೇ ಕಾರಣಕ್ಕೆ ಓಪನ್ ಮಾಡಬೇಡಿ. ಇದನ್ನ ಕ್ಲೋಸ್ ಮಾಡಿದ್ರೆ ಭಾಳ ಒಳ್ಳೇದು. ಒಂದು ಇಲ್ಲಿವರೆಗೂ ನಮ್ದು, ಇಲ್ಲೇವರೆಗುನಾ? ಸರಿ. ಇದು ಎಷ್ಟು ದಿನ ಯಾವಾಗ ಇಟ್ರಿ ಇದನ್ನ? ಅಲ್ಲ, ಯಾವಾಗ ಇಟ್ಟಿದ್ರಿ ಅಂದ್? ಯಾವಾಗಲಿಂದ ಇಟ್ರಿ? 1 ವರ್ಷ ಆಯ್ತಾ? ಇದು ನೋಡಿ, ಇದು ಯಾವಾಗ ಇಡ್ತೀವೋ ಅರ್ಥ ಮಾಡ್ಕೊಳ್ಳಿ. ಎಷ್ಟು ತೂಕ ಮಾಡ್ತೀವೋ ಅಷ್ಟು ತಲೆ ಮೇಲೆ ಭಾರ ಹಾಕೊಂಡಂಗೆ ಫೈನಾನ್ಷಿಯಲಿ 10 ರೂಪಾಯಿಗೂ ಟೈಟ್ ಆಗುತ್ತೆ ನೋಡಿ. ನೆನ್ಪಿಟ್ಕೊಳ್ಳಿ. ಹೊರಗೆ ಇಡ್ಬೇಡಿ, ಆ ಕಡೆ ಇಟ್ಕೊಳ್ಳಿ. ಕಾಂಪೌಂಡ್ ಮೇಲೆ ಇಡಿ, ತೊಂದ್ರೆ ಏನಿಲ್ಲ. ಫಸ್ಟ್ ಕ್ಲಿಯರ್ ಮಾಡಿ. ಒಂದು ಎರಡನೇದು ಇದೇನು ಇಟ್ಟಿದ್ರಲ್ಲ, ಇರ್ಲಿ ಬೇಕಾದ್ರೆ ಈ ಕಲ್ಲು ಎಲ್ಲ ಫಿಲ್ ಮಾಡಬೇಡಿ. ಇದ್ರ ಲೆವೆಲ್ಗೆ ಇರ್ಲಿ. ಇದಕ್ಕೆ ಎತ್ತರ ಯಾವಾಗ ಮಾಡ್ತೀವೋ ಅವಾಗ ಹೆಣ್ಮಕ್ಳು ನೆಮ್ಮದಿಗಿರಕ್ ಬಿಡಲ್ಲ, ಆರೋಗ್ಯಗಿರಕ್ ಬಿಡಲ್ಲ, ಮತ್ತೆ ದುಡ್ಡು ಹಣಕಾಸಿಗೆ ಭಾರಿ ತೊಂದರೆ ಆಗುತ್ತ ನೋಡಿ. ನೆನ್ಪಿಟ್ಕೊಳ್ಳಿ, ಸರಿನಾ? ಇಲ್ಲಿ ಆರೋಗ್ಯನೇ ಇಲ್ಲ ಇದ್ರಲ್ಲಿ. ಮನೇಲಿ ಸರಿಯಾಗಿರೋದು ಆರೋಗ್ಯನೇ ಸರಿಯಾಗಿರಲ್ಲ ನಾವು. ಅರ್ಥ ಆಯ್ತಾ? ಇಲ್ಲ, ಮಲ್ಕ್ ಹೋಗ ನೋಡಿ, ಡೌನ್ ಮಾಡ್ಕೊಂಡಿರೋದು ನೋಡ್ರಿ ಈ ಕಡೆ, ಸರಿನಾ? ಅಲ್ಲಿ ನೀರು ಹಾಕಿದ್ರೆ ಅಲ್ಲಿಗೆ ಹೋಗ್ಬೇಕು ನನಗೆ. ಅಲ್ಲಿ ಹೋಗುತ್ತೆ. ಅದೆಲ್ಲ ಹೇಳಿದ್ದು ನಾನು. ಮೇಲ್ಮೈ ಹಿಂಗಿರ್ಬೇಕು. ಇದೆಲ್ಲ ಅಪ್ ಅಂಡ್ ಡೌನ್ ಆಯ್ತು ನೋಡಿ. ಇದನ್ನ ಇಲ್ಲೊಂದು ಅರ್ಧ ಅಡಿ ಕಟ್ ಮಾಡಿ, ಅಲ್ಲೊಂದು 1/2 ಫೀಟ್ ಹೈಟ್ ಮಾಡಿ, ಅಲ್ಲಿಂದ ಮೇಲೆ ನೀರ್ ಹಾಕಿದ್ರೆ ಕ್ಲೀನ್ ಹಿಂಗ್ ಹೋಗ್ಲಿ. ಹಂಗ್ ಮಾಡ್ಕೊಳ್ಳಿ. ಬೇಕಾದ್ರೆ ಅಲ್ಲಿ ಹಿಂಗ್ಲಿ ಬೇಕಾದ್ರೆ ನೀರು ತೊಂದ್ರೆ ಏನಿಲ್ಲ. ಬಟ್ ಹೋಗುವಾಗ ಡೌನ್ ಕೊಡಿ. ನೀರು ಹೋಗೋ ಹಾಗೆ ಡೌನ್ ಕೊಡಿ. ಅರ್ಥ ಆಯ್ತಾ? ಒಂದು 1/2 ಫೀಟ್ ಫುಲ್ ಹೈಟ್ ಮಾಡ್ಬಿಟ್ಟು ಅಲ್ಲಿ ಫುಲ್ ಒಂದು ಸಿಮೆಂಟ್ ಹಾಕ್ಸ್ಬಿಡಿ, ಸರಿನಾ? ಇದು ಕ್ಲೋಸ್ ಮಾಡಿ ಫಸ್ಟ್. ಇದನ್ನ ಬರೀ ಗಲಾಟೆ ಗದ್ದಲಾಗ್ತಾವ ಅಷ್ಟೇನೆ. ಹೆಚ್ಚು ಕಡಿಮೆ ಮೇಲೆ ಬಾಯಲ್ಲಿ ಅಲ್ಲಿ ಒಂದು ರೂಮ್ ಇದೆ ಸರ್, ಹಿಂದ್ಗಡೆ ಒಂದು ರೂಮ್ ಇದೆಯಾ? ಮುಖ ಇದ್ದಕ್ಕೆ ಹಿಂದ್ಗಡೆ ಬರ್ತದೆ ಅಂತೇಳಿ ಈಶಾನ್ಯ ಅಂತ ಏನಿದೆಲ್ಲ ಇದು ಮಾಡ್ಕೊಂಡ್ಬಿಟ್ರೆ ಕವರ್ ಮಾಡ್ಕೊಂಡ್ಬಿಟ್ಟಿದ್ರಿ. ಇದು ಓಪನ್ ಮಾಡಿ ಇದನ್ನ. ಅದು ಎಲ್ಲಿದೆಯೋ ಹಂಗೆ ಇದೇನ ಗ್ರಿಲ್ ಹಾಕ್ಬೇಡಿ. ಇದನ್ನ ಓಪನ್ ಮಾಡಿ. ಇದು ಯಾವಾಗ ಹಾಕಿದ್ರು ಹೆಣ್ಮಕ್ಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದಂಗೆ. ಹೆಣ್ಮಕ್ಳು ಆರೋಗ್ಯ ಇದ್ರಲ್ಲ ಮನೆಯಲ್ಲಿ, ಚೆನ್ನಾಗಿದ್ಯಾ ಇಲ್ವಾ ಅದು ಹೇಳು. ಆರೋಗ್ಯ ಇದೆಯಾ, ಚೆನ್ನಾಗಿದೆಯಾ ಇಲ್ಲಪ್ಪ ಅದು ಹೇಳ್ಬೇಕು ನನಗೆ ಅಂತ ಹೇಳಿದ್ದು. ಸ್ವಲ್ಪ ಸಮಸ್ಯೆ ಇದೆ, BP ಸಮಸ್ಯೆ. ಸ್ವಲ್ಪ ಅಲ್ಲ ಕಣಯ್ಯ, ಅರ್ಥ ಮಾಡ್ಕೋ. ಆರೋಗ್ಯ ಸಮಸ್ಯೆ ಇದೆಯಾ ಇಲ್ವಾ? ಸರಿ. ಒಂದು ದುಡ್ಡು ಕೂಡ ಯಾವ್ದೇ ಕಾರಣಕ್ಕೆಲ್ಲ ನಿಮ್ಮ ಹತ್ರ ನಿಂತೋಗುತ್ತೆ. ಅರ್ಥ ಆಯ್ತಾ? ಎಷ್ಟು ದುಡ್ಡು ಬಂದ್ರು ಕೂಡ ಹಾಳಾಗತ್ತೆ. ದುಡ್ಡು ಹಣಕಾಸು ಇಲ್ಲ ಅಂತ ಹೇಳ್ತಿಲ್ಲ, ಎಷ್ಟು ಕೂಡ ಇದ್ರೂ ಇರೋದಿಲ್ಲ. ಅರ್ಥ ಆಯ್ತಾ? ತೆಗಿ ಇದನ್ನೆಲ್ಲ ಈ ಕಡೆ. ಒಂದ್ ಕೆಲಸ ಮಾಡಿ, ನೀವ್ ಈ ಕಡೆ ಬರಂಗ್ ಮಾಡ್ಕೊಂಬಿಡಿ ಸುಮ್ನೆ, ಇಲ್ಲಾದ್ರೆ ವೇಸ್ಟ್ ಹೋಗ್ಬಿಡ್ತವೆ ಕಡೆಗೆ. ಸುಮ್ನೆ ಅಲ್ಲಿ ಕೊಡಮ್ಮ ನೀರು, ಸುಮ್ನೆ ಜಸ್ಟ್ ನನಗೆ ಡೌನ್ ಕೊಡು, ಅಲ್ಲೇ ಯಾವ ನೀರು ಹೋಗಲ್ಲ. ಅರ್ಥ ಆಯ್ತಾ? ಒಂದು ಇದ್ರ ಲೆಕ್ಕಕ್ಕೆ ಐತಲ್ಲ, ಇದ್ರ ಲೆಕ್ಕಕ್ಕೆ ಇದ್ ತೆಗಿದ್ನೆಲ್ಲ, ಇದನ್ನ ಇದ್ರ ಲೆಕ್ಕಕ್ಕೆ ಅರ್ಧ ಭಾಗದಿಂದ ಇಲ್ಲಿ ಬನ್ನಿ ಹೇಳ್ತೀನಿ. ಇದಕ್ಕಿಂತ 1 ಇಂಚು ಡೌನು ಎಲ್ಲಿ ಗೊತ್ತಾ? ಟೋಟಲ್ ನೋಡಿ, ಹೈಟ್ ಇಲ್ಲಿಂದ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಇಲ್ಲಿಂದ ಟೋಟಲ್ ಆಗಿ ಅದಕ್ಕಿಂತ ಡೌನು 1 ಇಂಚ್ ಕಂಪ್ಲೀಟ್ ಕೊಟ್ಬಿಡಿ, ಡೌನ್ ಕೊಡಿ, ಸರಿನಾ? ಓಕೆನಾ? ಆವತ್ತು ಚೆನ್ನಾಗಿರ್ತೀರಿ ನೋಡ್ರಿ. ಇಲ್ಲ ಅಂದ್ರೆ ದುಡ್ಡೆಲ್ಲ ಕಳ್ಕೊಳ್ತೀರಿ ಯಜಮಾನ್ರೆ. ಮಿಲ್ಟ್ರಿ ಬಿಟ್ರಿ 25 ವರ್ಷ ಆಯ್ತಾ? ಎಲ್ಲ ಏನು ಇಲ್ಲ. ನಮ್ಮ ಟೈಮ್ದಾಗ ಇಲ್ರಿ, ಅದೇ ನಿಚ್ಚಳಾಗಿದೆ, 25 ವರ್ಷ ಸರಿನಾ?
ಏನಮ್ಮ ಚೆನ್ನಾಗಿದೆಯಮ್ಮ? ಮಗಳ? ಹಾ ಹಾ ಒಳ್ಳೆ ಮಗನ ಅವರು ಇಬ್ರು ಮಗ ಮಗಳು. ಹಾ ಹಾ ಅದ್ರದ್ದೇನ್ ತೊಂದ್ರೆ ಏನಿಲ್ಲ. ಇವ್ರೆ ಇದ್ರಲ್ಲಿ ವ್ಯವಹಾರ ಮಾಡ್ತೀರಾ, ದುಡ್ಡು ಇಡ್ತೀರ ಅದ್ರಲ್ಲಿ? ಒಂದ್ ಕೆಲಸ ಮಾಡಿ, ಇದನ್ನ ತೆಗೆದು ಈ ಕಡೆ ಇಡಿ. ಬಾಮ್ಮ, ದುಡ್ಡು ಇಡೋದಾದ್ರೆ ಅರ್ಥ ಆಯ್ತಾ? ದುಡ್ಡು ಇಡಲ್ಲಪ್ಪ ಅಂದ್ರೆ ಇರ್ಲಿ, ಏನ್ ತೊಂದ್ರೆ ಏನಿಲ್ಲ. ದುಡ್ಡು ಇಡೋದ್ ವ್ಯವಹಾರ ಅಂತಂದ್ರೆ ಆಗ ಇಡ್ಬೇಕು. ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ಯಾರು? ನೀವು ಇಲ್ಲೇ ಮಲಗ್ತೀರಿ, ತಂದಿರಲ್ಲೇ ಮಲಗ್ತಾರೆ. ಒಂದ್ ಕೆಲಸ ಮಾಡಿ, ಇದೇನಿದೆ ಫಿಕ್ಸ್ ಮಾಡಿದಿವಲ್ವ ಇದನ್ನ, ತಲೆ ಮೇಲೆ ಕಲ್ಲಾಗ್ದಂಗೆ ಇದು ಯಾರು ಮಲಗಿದ್ರು ಅರ್ಥ ಮಾಡ್ಕೊಳ್ಳಿ. ನೆಮ್ಮದಿಯಾಗಿ ನಿದ್ದಿದ್ದನ್ನ ಮಾಡಕ್ ಬಿಡೋದಿಲ್ಲ ಇದು. ನೀವೇನ್ ಮಾಡ್ರೂ ಸಕ್ಸಸ್ ಆಗಲ್ಲ. ಇದನ್ನೊಂದು ಕೆಲಸ ಮಾಡಿ, ಇದನ್ನೆಲ್ಲ ಸುಮ್ಮನೆ ತಗೊಂಡ್ಬಿಟ್ಟು ಇಲ್ಲಿ ಒಂದು 3 ತಿಂಗಳು ಟೆಸ್ಟ್ ಮಾಡಿ ಸುಮ್ಮನೆ. ಇದನ್ನ ತಗೊಂಡು ಈ ಮೂಲೆಯಿಂದ ಹಾಕೊಳ್ಳಿ, ಈ ಕಡೆನ್ನ ಹಾಕೊಳ್ಳಿ, ಈ ಕಡೆನ್ನ ಹಾಕೊಳ್ಳಿ. ಈ ಕಡೆಯಿಂದ ಅಲ್ಲಿಂದ ಆ ಮೂಲೆಯಿಂದ ಈ ಕಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕೋಪ. ಆ ಮೂಲೆಯಿಂದ ಎಲ್ಲಿಗೆ ಬರುತ್ತೋ ಹಾಕೋ, ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಹಾಕೋ, ತೊಂದ್ರೆ ಏನಿಲ್ಲ. ಸರಿ, ಮಿಸ್ಯೂಸ್ ಮಾಡ್ಕೋಬೇಡಿ. ಈಗ ನಾನ್ ತೆಗಿಸ್ಲಾಕೋ, ಫೋನ್ ಕೊಡು, ನಾನು ಯಾರಿಗಾನ ಹೇಳ್ತೀನಿ ತೆಗಿಸ್ತೀನಿ. ಅದಕ್ಕೆ ಏನ್ ದೊಡ್ಡ ವಿಚಾರ? ನೀವು ಎಲ್ಲ ನಾನ್ ಮಾಡ್ಕೊಡ್ಬೇಕ ನಂಗೆ ಹೇಳ್ತೀನಿ. ತಿದ್ಕೊಂಡಿಲ್ಲ ಅಂತಂದ್ರೆ ಅನುಭವಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಫಸ್ಟ್ ಇಮಿಡಿಯೇಟ್ ಆಗಿ ಈ ಮದುವೆ ಕಾರ್ಯಗಳು ಮುಂಜಿಗಳು ಏನು ಆಗೋದಿಲ್ಲ ನೋಡ್ರಿ, ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ ಸುಮ್ಮನೆ. ಅರ್ಥ ಆಯ್ತು ಹೇಳೋದು? ಅಲ್ಲಿಂದ ಕ್ಲೈನಾಗ ಒಂದ್ ಅರ್ಧ ಕಂಪ್ಲೀಟ್ ತೆಗೆದ್ಬಿಟ್ಟು ಫುಲ್ ಇದಕ್ಕಿಂತ ಆ ಡೌನ್ ಅಂತ ಡೌನ್ ಮಾಡಿ ಹೇಳಿದ್ ನಾವು ತೋರಿಸಿ. ಚೆನ್ನಾಗಿದೆಯಲ್ಲ? ಏನ್ ತೊಂದ್ರೆ ಪಾಪ, ಬನ್ನಿ ಬನ್ನಿ. ಯಾಕಂತ ಏನ್ ತೊಂದ್ರೆ ಅಂತ ಹೇಳಿ, ಅದ್ರಲ್ಲೇ ತಪ್ಪೇನಿದೆ? ಇಲ್ಲ, ಸಮಾಧಾನ ಮಲ್ಕೊಳ್ಳಿ, ತೆಗೆದಿಟ್ಟು ಮಲ್ಕೊಳ್ಳಿ, ಏನೇನ್ ಅಭ್ಯಂತರ ಏನಿಲ್ವಲ್ಲ. ಮತ್ತೆ ಅವರು ಸ್ಪೆಷಲ್ ಇಟ್ಟದ್ ನಮ್ಮ ಫ್ರೆಂಡ್ ಕರ್ಸಿದ್ರು, ಅವ್ರ ಬಂದಾಗ ಮತ್ತೆ ಇರ್ಲೇಬಾರ್ದ ಅಂತ ಅಲ್ಲಲ್ಲ. ಅದೇ ಅದೇ ಇರ್ಲಿ, ತಪ್ಪೇನಲ್ಲ, ಹಂಗಂತಂದು ಇದು ಮಾಡಂಗಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಏನಾಗುತ್ತೆ ಸಮಸ್ಯೆ? ಅಯ್ಯೋ ದೇವ್ರೇ ಪರಮಾತ್ಮ. ಅದಕ್ಕೆ ನಿಮ್ಗೆ ಕೇಳಿದೆ, ಈಗ ನಮ್ ಮೇಲ್ನವರು ದಕ್ಷಿಣಕ್ಕೆ ಇದ್ದಾರೆ ಸರ್, ಅದೇನು ದಕ್ಷಿಣಕ್ಕೆ ಇರಬಾರ್ದು ಅಂತಂದ? ಅಲ್ಲ ನಿಮ್ಗೆ ಸರ್ ಸಂಬಂಧನೇ ಇಲ್ಲ ಅದಕ್ಕೆಲ್ಲ. ಇರ್ಲಿ ಬಿಡಿ, ತಪ್ಪೇನು? ಇಲ್ಲಿ ಚಾನ್ಸಸ್ ಇಲ್ವಲ್ಲ, ಚಾನ್ಸ್ ಇಲ್ವಲ್ಲ. ಮತ್ತೆ ದಕ್ಷಿಣ ತಗೊಂಡಿದ್ದೀರಾ ಹಂಗಂತಂದು ನೋಡಿ. ಇವ್ರೇ ಒಂದ್ ಅರ್ಥ ಮಾಡ್ಕೊಳ್ಳಿ, ಕುತ್ಕೊಳ್ಳಿ, ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ಏನು ತಲೆ ಕೆಡಿಸ್ಕೋಬೇಡಿ. ಇರೋದನ್ನ ನಾನು ಹೇಳ್ದಂಗೆ ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಇದ್ದದ್ದು ಯಾಕೆ ಹಾಳು ಮಾಡ್ಕೊಳ್ತೀರಿ? ಚೆನ್ನಾಗಿದೆಯಲ್ವಾ ಈಗ ಇದು ಡೋರ್? ಚೆನ್ನಾಗಿದೆ. ಆ ಡೋರ್ ತೆಗೀರಿ, ಈ ಡೋರ್ ತೆಗೀರಿ ಹೇಳಿ ಸುಮ್ನೆ ಹೇಳ ನಾನು? ಮತ್ತೆ ಏನಿಲ್ಲ, ಈ ಮೆಟ್ಲಿಂದ ಒಂದ್ ಅರ್ಧ ಅಡಿ ಪೂರ್ ತೆಗೆದ್ಬಿಟ್ಟು ಡೌನ್ ಮಾಡ್ಕೊಂಬಿಡಿ ಕಂಪ್ಲೀಟ್. ಆ ಕಡೆ ಡೌನ್ ಇರ್ಲಿ, ಬರೀ ಸಿಮೆಂಟ್ ಎಲ್ಲ ಕಿತ್ತಾಕದ್ ಫಸ್ಟ್. ಅದೆಷ್ಟೋ ನಿಮ್ಗೆ ಅನುಕೂಲ ಅನ್ಸುತ್ತೆ. ಅಗ್ರಿಲ್ ಫಸ್ಟ್ ಕಿತ್ತಾಕಿ. ಅದು ಹೆಣ್ಮಕ್ಳು ನೆಮ್ಮದಿ ಇರಕ್ ಬಿಡೋದಿಲ್ರಿ ಇದು. ಹೆಣ್ಮಕ್ಳು ನೆಮ್ಮದಿಯಾಗಿ ಆರೋಗ್ಯವಾಗಿ ಬಿಡೋದಿಲ್ಲ ನೋಡಿ. ತೆಗಿಬೇಕು, ಅಲ್ಲಿ ಮಲ್ಕೊಂಡೋರು ಬಾರಿ ಇಂಪಾರ್ಟೆಂಟ್. ಅರ್ಥ ಆಯ್ತಮ್ಮಯ್ಯ? ಗ್ರಿಲ್ ಫಸ್ಟ್ ತೆಗದಾಕಮ್ಮ ಅದನ್ನ ಫಸ್ಟ್. ಯಾರು ಹೇಳಿದ್ರು? ನನಗೇನು ಅನಿಸ್ತಾನಿಲ್ಲಮ್ಮ. ಇದು ಚೆನ್ನಾಗೈತಲ್ಲ, ಬಹಳ ಚೆನ್ನಾಗೈತೆ. ಯಾಕೆ, ಏನ್ ಸಮಸ್ಯೆ ನಿಮ್ದು? ಕರೆಕ್ಟ್ ಇದಿಲ್ಲಮ್ಮ ಅದು. ಅಮ್ಮ, ಒಂದು ದಕ್ಷಿಣಕ್ಕೆ ಇರಬಾರ್ದು ಅನ್ನೋದು ಮೂರ್ಖತನ. ಅದು ಆಯಾ ಸೈಟ್ನ ಆಯಾ ಸ್ಥಾನ ಬಲದ ಆಧಾರದ ಮೇಲೆ, ಆಯಾ ಅಷ್ಟದಿಕ್ಕುಗಳ ಆಧಾರದ ಮೇಲೆ ಕಾಂಪಾಸ್ಗೆ ಅನುಗುಣವಾಗಿ ಪರ್ಫೆಕ್ಟ್ ಇದೆ ಡೋರ್. ಇದು ಚೆನ್ನಾಗಿದೆಯಲ್ವಾ? ಅದನ್ನ ತೆಗಿರಿ, ಇದನ್ನ ತೆಗಿರಿ ಅಂತ ಹೇಳ ನೀವು ಪಾಪ. ಫಸ್ಟ್ ಅಯ್ಯೋ ದೇವ್ರೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ಸದ್ಯದ ಪರಿಸ್ಥಿತಿ ತಲೆನೇ ಕೆಡಿಸ್ಕೋಬೇಡಿ. ಈಗ ಸುಮ್ಮನೆ ಸೂಕ್ಷ್ಮವಾಗಿ ನೀವು ಖರ್ಚು ಮಾಡ್ದಂಗ್ ಮಾಡಿ, ಖರ್ಚು ಮಾಡ್ದಂಗ್ ಮಾಡಿ. ಅಗ್ರಿಲ್ ತೆಗಿಬೇಕು ನೋಡಮ್ಮ. ನಿನ್ನ ಹೆಣ್ಮಕ್ಳಿಗೆ ತಲೆ ಮೇಲೆ ಕಲ್ಲು ಹಾಕೊಂಡಂಗ್ ನೋಡಿ, ನಿಮ್ಮದ್ ನೀವೇ. ದುಡ್ಡು ಇಲ್ಲ, ಸಾಲ ಆಗತ್ ಸುಮ್ಮನೆ.
ಇವೆಲ್ಲ ಮಾಡಿದಂಗೆ ನೀವು ಚೀಪಾಗಿ ಮಾಡ್ಕೊಳ್ಳಿ, ದುಡ್ಡು ಖರ್ಚು ಮಾಡಬೇಡಿ. ಯಾಕೆ ಖರ್ಚು ಮಾಡ್ತೀರಿ? ಈ ಡೋರ್ ತೆಗಿಬೇಕಂದ್ರೆ ಅನಿವಾರ್ಯ ಅಂದ್ರೆ ವಿಚಾರ ಬೇರೆ, ಅನಿವಾರ್ಯ ಇಲ್ವಲ್ಲ ಈಗ, ಅಲ್ವಾ? ನೀವು ಸ್ವಲ್ಪ ಅನುಕೂಲ ನೋಡಿಕೊಂಡು ನೀವೇನ್ ಮಾಡ್ತೀರ ಅಂತಂದ್ರೆ, ಇವ್ರು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಅನುಕೂಲ ಆದ ನಂತರದಲ್ಲಿ ನನ್ನ ಕೇಳೋದೇ ಬೇಡ ನೀವು, ಅರ್ಥ ಆಯ್ತಾ? ನೀವು ಕೇಳೋದೇ ಬೇಡ. ಅಲ್ಲಿ ಗ್ರಿಲ್ಲು ಮತ್ತೆ ಅಲ್ಲಿಂದ ಡೌನ್ ಮಾಡ್ಕೊಂಡ್ಬಿಟ್ಟು ಮಾಡಿದ ನಂತರದಲ್ಲಿ ನಿಮ್ಗೆ ಅನುಕೂಲ ನೋಡ್ಕೊಂಡು ಅದೆಷ್ಟು ಅಗಲ ಇದೆಯೋ ಅದೆಷ್ಟು ಉದ್ದ ಇದೆಯೋ ಅಗಲ ಅರ್ಥ ಮಾಡ್ಕೊಳ್ಳಿ. ಡೋರು ಅದೆಷ್ಟು ಅಗಲ ಇದೆಯೋ ಒಳಾಯ ಗೊತ್ತಾಗತ್ತ ನಿಮ್ಗೆ. ಬಪ್ಪ ದೂರ ನಿಂತ್ಕೊಬೇಡ, ಅಷ್ಟು ದೂರ ನಿಂತ್ಕೊಂಡ್ರೆ ನಂಗೆ ಗೊತ್ತಾಗತ್ತ, ನಾನು ಭಯ ಪಡ್ಕೋಬೇಕಿಲ್ಲಿ, ಅರ್ಥ ಆಯ್ತಾ? ಒಳಾಯ ಗೊತ್ತಾಗತ್ತಾ? ಒಳಾಯ ಅಂದ್ರೆ ಹ್ಞೂ ಅಂತೀವಿ. ಮತ್ತೆ ಅಲ್ಲ ಅದು ಅಗ್ಲಕ್ಕೆ ಹೇಳಿದ್ರು. ಏನ್ ಓದಿದ್ರಿ ನೀವು? ಇದು ಒಳಾಯ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಕೌಂಟು. ಒಂದು 3 ಅಡಿ ಬಂತ ಅಂತ ತಿಳ್ಕೊ, 3 ಅಡಿ 2 ಇಂಚು ಬಂತ ಅನ್ಕೋ, ಇದು ಒಳಾಯ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು? ಅದು ಒಂದು 7 ಬಂತ, 6.5 ಬಂತ, 8 ಬಂತ, ಹಂಗ್ ಲೆಕ್ಕ. ಇದು ಎಷ್ಟಿದೆಯೋ ಅಷ್ಟನ್ನ ಇಲ್ಲಿ ಇಡ್ಬೇಕು ನೋಡು, ಇಲ್ಲೊಂದು ಡೋರ್ ಇಡ್ಬೇಕು ನೋಡು, ಅರ್ಥ ಆಯ್ತಾ? ಅದಲ್ಲೇ ಇರ್ಲಿ, ಅದಲ್ಲೇ ಇರ್ಲಿ, ಅದು ಇರ್ಲಿ. ನೀವು ಸ್ವಲ್ಪ ಅನುಕೂಲ ನೋಡ್ಕೊಂಡು ಇಲ್ಲೊಂದು ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನಿಮ್ಗೆ. ಮತ್ತೆ ಇಲ್ಲಿ ಮಾಡ್ಕೊಂಡ್ರಿ, ಮತ್ತೆ ಇಲ್ಲಿ ಮಾಡ್ಕೊಳ್ಳಿ, ಹ್ಯಾಪಿ ಆಗಿರ್ತೀರಿ, ನೆನಸ್ತೀರಿ ನನ್ನ, ಅರ್ಥ ಆಯ್ತಾ? ಸುಮ್ನೆ ಯಾಕೆ ಆ ಬಾಗಿಲು ಟಚ್ ಮಾಡಿ ಈ ಬಾಗಿಲು ಕಿತ್ತಾಕಿ ಅಂತ ಬೇಡ. ಸುಮ್ನೆ ಯಾಕೆ ತೊಂದರೆ ಮಾಡ್ಕೊಳ್ತೀರಿ? ಯಾವುದು ಸ್ವಲ್ಪ ಐತಲ್ವ? ಒಂದ್ 3 ಅಡಿ ಐತಲ್ವ? 3 ಅಡಿ ಇಲ್ವಾ? 2.5 ಸಾಕ್ ಬಿಡು. ಇಲ್ಲಿ ಹೋಗು, ಹೊರಗೆ ಹೋಗು, ಸರಿನಾ? ಇದನ್ನ ಸ್ವಲ್ಪ ಅನುಕೂಲ ಆದ ನಂತರದಲ್ಲಿ ಇದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಯಾವುದು? ಬೇಡ ಬೇಡ, ಅದು ಸವಾಸನೆ ಬೇಡ ನಮ್ಗೆ. ಅದು ಮುಚ್ಚಿ ಅದನ್ನ ಫಸ್ಟ್, ಆ ಡೋರ್ ಫಸ್ಟ್ ಮುಚ್ಚದನ್ನ, ಆ ಡೋರ್ ಮುಚ್ಚದನ್ನ, ಮುಚ್ಚದನ್ನ ಸುಮ್ಮನೆ ಮುಚ್ಚು, ಅರ್ಥ ಆಯ್ತಾ? ಅದನ್ನ ಲಾಕ್ ಮಾಡು, ಅದನ್ನ ಹೇಳ್ತಿರೋದು ನನಗೆ. ಮಾಡಮ್ಮ, ಲಾಕ್ ಮಾಡಮ್ಮ, ಅರ್ಥ ಮಾಡ್ಕೋ. ಅದ್ ಗೇಟು ಫಸ್ಟ್ ಮುಚ್ಚಿರ ಅಂತ ಹೇಳಿದೀನಿ, ಆ ಗೇಟು ಮುಚ್ಚಿರ ಅಂತ ಹೇಳಿದೀನಿ, ಅರ್ಥ ಆಯ್ತಾ? ನೀವೇನೇನೇನು ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡಿ. ಇದ್ರ ಲೆವೆಲ್ಗೆ ಇಲ್ಲೊಂದು ತಕ್ಕೊಳ್ಳಿ. ಇಲ್ಲಪ್ಪ ನಮ್ಗಿಲ್ಲ ಆಗ್ಲೇ ಇಲ್ಲ ಅಂತ ಪಕ್ಷದಲ್ಲಿ ಇದ್ರ ಆಪೋಸಿಟ್ ಒಂದು ತಕ್ಕೊಳ್ಳಿ. ಅಲ್ಲಿ ಯಾರು ತಕ್ಕೋಬಹುದು. ಇಲ್ಲಿ ತಕೊಂಡ್ರೆ 90%, ಅಲ್ಲಿ ತಕೊಂಡ್ರೆ 80%. ನಿಮ್ಗೆ ಏನ್ ತಗೋಬಹುದು, ಏನ್ ತೊಂದ್ರೆ ಇಲ್ಲ. 90% ಇರುತ್ತೆ, ಚೆನ್ನಾಗಿರುತ್ತೆ ಇದು. ಅಲ್ಲಿ ತಗೊಂಡ್ರು ಏನ್ ನಿಮ್ಗೇನ್ ತೊಂದರೆ ಆಗಲ್ಲ. ಅಲ್ಲಿ ಎಷ್ಟು ಜಾಗ ಬಿಟ್ಟಿದೆಯೋ ಅಷ್ಟು ಜಾಗ ಬಿಟ್ಬಿಟ್ಟು ಡೋರ್ ತಕೊಂಡ್ಬಿಡಿ. ಇಲ್ಲಾಂದ್ರೆ ಇಲ್ಲಿ ತಗೊಳ್ಳಿ, ನೆನಪಿರ್ಲಿ ನಿಮ್ಗೆ. ಇದು ಚೆನ್ನಾಗಿರುತ್ತೆ ಅಂತ ಹೇಳೋದು ನಾನು. ಇಲ್ಲ ನಮ್ ಜಾಗ ಇಲ್ಲ ಅಲ್ಲೇ ತಗೊಂತೀವಪ್ಪ ಅಂತ ತಗೊಳ್ಳಿ, ತಪ್ಪೇನಿದೆ ಅಲ್ವಾ? ಹೇಳಿದ್ದನ್ನ ಗಮನ ಇಟ್ಟು ತಿಳ್ಕೊಳ್ಳಿ. ನಮ್ಗೇನ್ ಸಮಸ್ಯೆ ಅಂದ್ರೆ ನಮ್ಮ ಮಗಳ ಮದುವೆ ಯಾವ್ದು ಜಾಗ, ನಾನು ಏನ್ ಹೇಳಿದೆ ನಿಮ್ಗೆ? ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತಪ್ಪ ಅಂತ ಹೇಳಿಲ್ವಾ? ತಲೆ ಮೇಲೆ ಕಲ್ಲಾಗ್ದಂಗ ಅಂತ ಹೇಳಿಲ್ವಾ? ಶುಭ ಕಾರ್ಯಗಳು ಜಲ್ದಿ ಆಗಲ್ಲ ಅಂತ ಹೇಳಿಲ್ವಾ? ಅದನ್ನ ಫಸ್ಟ್ ಓಪನ್ ಮಾಡಿ. ಅದನ್ನ ಓಪನ್ ಮಾಡಿ ಮತ್ತೆ ಡೌನ್ ಎತ್ತರ ಇದೆಯಲ್ಲ, ಹಿಂಗಿದೆಯಲ್ಲ, ಹಿಂಗ್ ಮಾಡಿ ಸುಮ್ಮನೆ ಇಳಿಸಿ ಅದನ್ನ ಕಂಪ್ಲೀಟ್. ಅರ್ಧ ಅಡಿ ಮುಕ್ಕಳಡಿ ಇಳಿಸಿಬಿಡಿ ಕಂಪ್ಲೀಟ್. ಇಲ್ಲಿಂದ ಡೌನ್ಗೆ ಹೋಗಿ ಸೀದಾ ಇಳಿದು. ಎಷ್ಟೋ ನಿಮ್ಗೆ ದೇವರು ಇದು ಮಾಡ್ತಾನೆ, ಪಂಚಭೂತಗಳು ಸಾಕಾರ ಮಾಡ್ತಾನೆ ನಿಮ್ಗೆ, ಅರ್ಥ ಆಯ್ತಾ? ತೊಂದರೆ ಮಾಡ್ಕೋಬೇಡಿ ಸುಮ್ಮನೆ. ಹೆಣ್ಮಕ್ಳು ಆರೋಗ್ಯಗಳು ಕೂಡ ಬೇರೆ ವ್ಯತ್ಯಾಸ ಆಗ್ತದೆ ನೋಡಿ. ತೊಂದರೆ ಆಗತ್ತಮ್ಮ, ತೊಂದರೆ ಮಾಡ್ಕೊಳ್ತೀರಿ, ನೆನಪಿಟ್ಕೊಳ್ಳಿ. ನೀವು 2 ವರ್ಷ ಪ್ರಯತ್ನ ಮಾಡ್ಕೊಳ್ಳಿ. ನಾನು ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ಕೊಳ್ಳಿ. ಇದೇ ಜಾಸ್ತಿ ಖರ್ಚಿಲ್ಲ ನಿಮಗೆ. ಜಾಸ್ತಿ ಖರ್ಚು ಹೇಳಿದಿನ? ಗ್ರಿಲ್ ಕಿತ್ತಾಕೋದು, ಹಿಂದೆ ಡೋರ್ ಮುಚ್ಚಿದ, ಗೇಟು ಮುಚ್ಚೋದಷ್ಟೇ. ಮುಚ್ಚಬೇಕು. ಎಲ್ಲ ಕಿತ್ತಾಡ್ತಾರೆ ನೋಡಿ, ವ್ಯಾಜ್ಗಳು ಬರ್ತಾವಿಲ್ಲ ಅಂದ್ರೆ, ಅರ್ಥ ಆಯ್ತಾ? ಹೆಣ್ಮಕ್ಳು